ಪೋಸ್ಟ್ ಅವರು ಮತ್ತೆ ಕಂಪ್ಲೇಂಟ್ ಆಗಿಲ್ಲ ಅಂದ್ರೆ ನಾನು ಅವನ್ನ ಹಳೆ ಬೇವರ್ಸಿ ಅಂತ ಇರ್ಲಿಲ್ಲ. ಹೆಮ್ಮೆಯ ಮಂಜುನಾಥ ಗೌಡ. ಅದಕ್ಕೆ ಒಂದು ಹಾಡು ಹೇಳ್ಬೇಕು ಅನಿಸ್ತೈತೆ. ಹಾಡು ಹೇಳ್ಬಿಟ್ಟು ಇದನ್ನ ಮುಗಿಸ್ಬಿಡ್ತೀನಿ. ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಏನಾದರೂ ನೋವನ್ನು ಮರೆಯೋಕೆ, ಅಳೋದ್ಯಾಕೆ ನಗೋದ್ಯಾಕೆ ಏನಾದರೂ ಸಾಧಿಸಿ ಹೋಗೋಕೆ, ಬರೀ ಬೆತ್ತಲೆ ಜನರ ನಡುವೆ ಬಟ್ಟೆಯ ತೊಟ್ಟರೆ ಮನ್ನಣೆ ಇಲ್ಲ, ಹೋರಾಡೋರು ಸದಾ ಕಾಲ ಸತ್ತವರಂತೆ ಬಾಳೋದಿಲ್ಲ. ನಾವು ಸತ್ತವರಂತೆ ಜೀವನ ಮಾಡಕ್ ಹೋಗಲ್ಲ ಗುರು. ಬದುಕಿದ್ರೆ ಇರೋ ತರನೇ ಬದುಕ್ತೀವಿ, ಓಕೆ, ಇರೋ ತರನೇ ಇರ್ತೀವಿ, ಓಕೆ, ಇರೋ ತರನೇ ಯಾವಾಗ್ಲೂ ಇರ್ತೀವಿ ಅಂತ ಹೇಳುತ್ತಾ, ಅಂಡ್ ಐ ಜಸ್ಟ್ ಸಿಕ್ ದ ಅಟೆನ್ಷನ್ ಆಫ್ ದ ಪಬ್ಲಿಕ್. ಬೇವರ್ಸಿ ಅಂತ ಬಳಸಿದ್ದಕ್ಕೆ ಅಟೆನ್ಷನ್ ಸೀಕಿಂಗ್ ಅದು. ನಿಮ್ಮ ಆ ಭ್ರಷ್ಟನಿಗೆ ಹಳೆ ಬೇವರ್ಸಿ ಅಂತ ಮತ್ತೆ ಬಳಸ್ತೀನಿ. ಅವನೊಬ್ಬ ಹಳೆ ಬೇವರ್ಸಿ. ಓಕೆ, ಇನ್ನೇನಿದ್ಯಾ? ನನ್ನ ಕೆಪಾಸಿಟಿ ಇದೆ, ಓಕೆ. ಅಂಡ್ ನಾನು ಯಾರು ಕಡಿಮೆ ಅಲ್ಲ ಕಣ. ಐ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಎನ್ರೋಲ್ಡ್ ಇನ್ ದ ಹೈಕೋರ್ಟ್ ಆಫ್ ಡೆಲ್ಲಿ. ಮಗನೇ, ನಾನು ಅಡ್ವೊಕೇಟ್ ಅಂತ ಅಲ್ಲಿ ಮೆಸೇಜ್ ಹಾಕಕ್ ಮುಂಚೆ ಮರಿಬೇಡಿ, ಓಕೆ. ಪೊಲೀಸರು ಗುಂಡ ಅಂದ್ರೆ ಆ ಗೂಂಡಾಗಳಿಗೆ ಇನ್ನೂ ದೊಡ್ಡ ಗುಂಡ ಅಂತಂದ್ರೆ ಅಡ್ವೊಕೇಟ್ ನನ್ನಂತವನು. ಅರ್ಥ ಆಯ್ತಾ? ಐ ಡೋಂಟ್ ಸ್ಪೀಕ್ ಅಬೌಟ್ ದ ಫೆಟರ್ನಿಟಿ. ಮೈಂಡ್ ಇಟ್, ಐ ಆಮ್ ನಾಟ್ ಅನ್ ಆರ್ಡಿನರಿ ಪರ್ಸನ್. ಬ್ಲಡಿ ಐ ಆಮ್ ನನ್ನ ಪೊಸಿಷನ್ ಏನು ಅಂತ ಎಲ್ಲರೂ ಗೊತ್ತಿದ್ದು ಅಲ್ಲಿ ಮೆಸೇಜ್ ಹಾಕಕ್ ಹೋಗ್ಬೇಡಿ, ಓಕೆ. ನೀವು ನೋಡ್ಬೋದು 20 ಜನ SIT ಅಧಿಕಾರಿಗಳಿದ್ದಾರೆ. ಸಾಲದಿದ್ದಕ್ಕೆ ಮಂಜುನಾಥ್ ಗೌಡ ಅಂತೆ. ಲೆಕ್ಕ ಹಾಕಳಿ, ಇವನ್ ಎಂತ ಬೇವರ್ಸಿ ಇರಬೇಕು. ಆ ಭೀಮನ್ಗೆ ಥ್ರೆಟ್ನಿಂಗ್ ಮಾಡಿದಾನೆ. ಸಾಲದಿದ್ದಕ್ಕೆ ಗೌಡ ಅಂತ ಹೆಸರಿಟ್ಕೊಂಡಿದ್ದಾನೆ. ಇಂಥ ನಮಕ್ಕರಾಮ್ ಹರಾಮಿಗಳಿಂದ ಸಮುದಾಯಕ್ಕೂ ಕೆಟ್ಟ ಹೆಸರು, ಸಮಾಜಕ್ಕೂ ಕೆಟ್ಟ ಹೆಸರು, ಕನ್ನಡಿಗರಿಗೂ ಕೆಟ್ಟ ಹೆಸರು. ಇವನ್ ಕಾಕಿ ಹಾಕೋಣದ ಬದಲೆಲ್ಲ ಮಾಮ ಕೆಲಸ ಮಾಡಿದ್ರೆ ಬೆಸ್ಟ್ ಅಲ್ವಾ? ಸಿರ್ಸಿ ಇನ್ಸ್ಪೆಕ್ಟರ್ ಇವನು, ಸಿರ್ಸಿ ಇನ್ಸ್ಪೆಕ್ಟರ್ ಅಂತೆ. ಎಂತ ಹಳೆ ಬೇವರ್ಸಿ ಇರ್ಬೇಕು ಇವನು. ಲೆಕ್ಕ ಹಾಕೊಳ್ಳಿ. ಭೀಮನಿಗೆ ಥ್ರೆಟ್ನಿಂಗ್ ಮಾಡ್ತಾ ಇದ್ದಾನಂತೆ. ಕಂಪ್ಲೀಟ್ ಆಗಿ ರಿಪೋರ್ಟ್ ಹಾಕಿದ್ದಾರೆ. ಆಲ್ರೆಡಿ ಇದು ಕಂಪ್ಲೇಂಟ್ ಸಹ ಆಗಿದೆ. ಇವನೇ ನೋಡಿ, ಸಿರ್ಸಿ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಅಂತೆ, 3 ಸ್ಟಾರು. ಭೀಮನನ್ನ ನಿನ್ನೆಯಿಂದ ಥ್ರೆಟ್ನಿಂಗ್ ಮಾಡಿದಾನೆ ಅಂತ. ಆಮೇಲೆ ಎಲ್ಲ ಅವ್ನು ಕೊಟ್ಟಿರೋದನ್ನೆಲ್ಲ ನೋಡಿ. SIT ಆಫೀಸರ್ ಮಂಜುನಾಥ್ ಗೌಡ ಥ್ರೆಟನ್ಸ್ ಭೀಮಾ ಟು ವಿಡ್ರಾ ಕಂಪ್ಲೇಂಟ್, ಕ್ಯಾಪ್ಚರ್ಸ್ ವಿಡಿಯೋ. ಇವನು ಬರೀ ಧಮಕಿ ಒಂದೇ ಹಾಕಿಲ್ಲ, ಅವನು ಮೊಬೈಲ್ ಇಂದ ರೆಕಾರ್ಡ್ ಮಾಡ್ಕೊಂಡಿದ್ದಾನಂತೆ. ಈಸ್ ಎ ಪಾರ್ಟ್ ಆಫ್ SIT in a shocking development that could shake public interest. Ongoing probe. A police officer by name Manjunath Gowda has been accused of threatening the key witness complainant in Dharmasthala mass burial case. The officer allegedly pressurized the complainant on Friday, August 1ನೇ ತಾರೀಕು, ನಿನ್ನೆ, to retract the original police complaint at the Dharmasthala police station. Gowda, a police inspector at Shirsi Rural Police Station, Uttara Sirsi Rural Police Station Inspector is a part of this. So the reference X is used by this website to protect the source of information. As in the original complaint, different alphabet is used. An advocate representing Bhima has now filed a complaint with the SIT officials narrating the incident. This dramatic development has raised serious questions about the credibility of lower rank officers headed by DGP Mohanty Sahibra. Yenra idu? This information was shared by blrpost.com by officially at the Home Ministry, who also provided the content of the complaint. According to official, the advocate Ananya Gowda has demanded the immediate removal of Manjunath Gowda. Complainant against Manjunath Gowda for coercing with the threatening. It is the utmost serious and concern that we are writing. ನೋಡಿದ್ರಲ್ಲ, SIT ನಲ್ಲಿ ಮಂಜುನಾಥ್ ಗೌಡ ಅನ್ನೋ ಬೇವರ್ಸಿ, ಹಳೆ ಬೇವರ್ಸಿ, ಇವನೊಬ್ಬ ಸಬ್ ಇನ್ಸ್ಪೆಕ್ಟರ್ ಸಿರ್ಸಿ ರೂರಲ್ ಪೊಲೀಸ್ ಸ್ಟೇಷನ್ ಅಂತ. ಈ ಹಳೆ ಬೇವರ್ಸಿ ಕಂಪ್ಲೇಂಟ್ಗೆ ಥ್ರೆಟ್ನಿಂಗ್ ಮಾಡ್ತಾನೆ. ಮಾಮ ಕೆಲಸ ಮಾಡ್ಬೋದಲ್ವಾ?
ಈ ಹಳೆ ಬೇವರ್ಸಿ ಇನ್ಸ್ಪೆಕ್ಟರ್ ಅಲ್ಲೋಗಿ ಬ್ರೀಫ್ ಕೇಸ್ ಇಸ್ಕೊಂಡು ಭೀಮನ್ನ ಥ್ರೆಟನ್ ಮಾಡಿ ಲೇ ಹಳೆ ಬೇವರ್ಸಿ ಮಂಜುನಾಥ್ ಗೌಡ ಆ ಯೂನಿಫಾರ್ಮ್ ಬಿಚ್ಚಾಕ್ ಬಾಂಬೆಗೆ ಹೋಗಲೇ ಬಾಂಬೆಗೆ ಹೋಗ ನಿನ್ನ ಯಾವನಲ್ಲೇ ಇನ್ಸ್ಪೆಕ್ಟರ್ ಅಂತ ಹೇಳಿದಲೇ ಹೇ ಹಳೆ ಬೇವರ್ಸಿ ನಿನ್ಗೆ ಹೇಳ್ತೀನಿ ಎಕ್ಕಡದಲ್ಲಿ ಪೂಜೆ ಮಾಡ್ಬೇಕಾಗತ್ತೆ. ಎಷ್ಟು ಕಷ್ಟಪಟ್ಟಿದ್ರೋ ನಾವೆಲ್ಲ. ಹಲ್ಕಟ್ ಬೇವರ್ಸಿ ತಗೊಂಬಂದು ಯೂನಿಫಾರ್ಮ್ ಹಾಕೊಂಡು ಮಾಮ ಕೆಲಸ ಮಾಡ್ತೀಯಾ? ನಾಚಿಕೆ ಗಿಚ್ಕೆ ಆಗಲ್ಲ ನಿನ್ಗೆ? ವಾಟ್ ಎ ನಾನ್ ಸೆನ್ಸ್. ಅಶೋಕ್ ಅಂದಾಯ್ತು, ಪಾಟೀಲ್ BC ಪಾಟೀಲ್ ಅಂದಾಯ್ತು, ಈಗ ಈ ಬೇವರ್ಸಿ ಹಳೆ ಬೇವರ್ಸಿ ಮಂಜುನಾಥ್ ಗೌಡ ಅಂತೆ. ಸಮುದಾಯಕ್ಕೂ ಕೆಟ್ಟ ಹೆಸರು ಇಂಥ ಬೇವರ್ಸಿಗಳು, ಡಿಪಾರ್ಟ್ಮೆಂಟ್ಗೂ ಕೆಟ್ಟ ಹೆಸರು. ಎಷ್ಟು ರೋಲ್ ಕಾಲ್ ಮಾಡಿ ಸಿರ್ಸಿನಲ್ಲಿ ಇನ್ಸ್ಪೆಕ್ಟರ್ ಆಗಿರ್ಬೋದು, ಇವನ್ ಅಪಾಯಿಂಟ್ಮೆಂಟ್ ತೆಗಿಬೇಕು ಇವಾಗ. ವಿ ವಿಲ್ ಡಿಗ್ ಔಟ್ ಇಸ್ ಅಪಾಯಿಂಟ್ಮೆಂಟ್ ಆಲ್ಸೋ ಇಮಿಡಿಯೇಟ್ಲಿ. ಮೋಹಂತಿ ಅವರೇ, ಕೈಂಡ್ಲಿ ಡಿಸ್ಚಾರ್ಜ್ ಹಿಮ್ ಫ್ರಮ್ SIT ಇಂದ ಅವನನ್ನ ಡಿಸ್ಚಾರ್ಜ್ ಮಾಡಿ ಇಮಿಡಿಯೇಟ್ ಆಗಿ. ವಿ ಡೋಂಟ್ ವಾಂಟ್ ದಿಸ್ ಫೆಲೋ, ದಿಸ್ ಇಡಿಯಟ್ ಟು ರಿಮೈನ್ ಇನ್ SIT. ಯಾಕ್ರಿ ಹೆಂಗ್ರಿ ಥ್ರೆಟನಿಂಗ್ ಮಾಡ್ತಾರೆ ಮೋಹಂತಿ ಅವರೇ? SIT ಮುಖ್ಯಸ್ಥರಾದಂತ ಮೋಹಂತಿ ಅವರೇ, ಇವನು ಭೀಮನನ್ನ ಥ್ರೆಟನಿಂಗ್ ಮಾಡ್ತಾ ಇದ್ದಾರಂತೆ. ಈ ಹಳೆ ಬೇವರ್ಸಿ ಮಂಜುನಾಥ್ ಗೌಡ ಸಿರ್ಸಿ ಸ್ಟೇಷನ್ ರೂರಲ್ ಸ್ಟೇಷನ್ ಇನ್ಸ್ಪೆಕ್ಟರ್ ನ ಡಿಪ್ಲಾಯ್ ಮಾಡ್ಕೊಂಡಿದಾರ. ಇಂಥ ಹಳೆ ಬೇವರ್ಸಿಗಳೆಲ್ಲ ಸಾರಿ ಕಟ್ಟಾಯ್ತು. ಇಂಥ ಹಳೆ ಬೇವರ್ಸಿಗಳು ಮಾಮ ಕೆಲಸ ಮಾಡೋಂತರ SIT ಮಾಡ್ಕೊಂಡ್ರೆ ಆ ತನಿಖೆ ಮುಂದುವರಿತದ? ಇವನ್ ಯಾರು? ಆ ಭೀಮನ್ನ ಥ್ರೆಟನಿಂಗ್ ಮಾಡಕ್ಕೆ ಇವನ್ ಯಾರು? ಇವನ ಅಧಿಕಾರ ಅಲ್ಲಿ ತನಿಖೆ ಮಾಡೋದು, ಆಮೇಲೆ ಅವನಿಗೆ ಭೀಮನ್ಗೆ ಪ್ರೊಟೆಕ್ಷನ್ ಕೊಡೋದು. ಭೀಮನ್ ಪ್ರೊಟೆಕ್ಷನ್ ಕೊಡೋದು ಬಿಟ್ಟು ಭೀಮನ್ನೇ ಧಮಕಿ ಹಾಕ್ತಾನಂತೆ, ವಿಡಿಯೋ ಮಾಡ್ಕೊಂಡಿದ್ದಾನಂತೆ. FIR ಮಾಡಿ, ಫಸ್ಟ್ FIR ಮಾಡಿ, ಅರೆಸ್ಟ್ ಹಿಮ್. SIT ಮುಖ್ಯಸ್ಥರಿಗೆ ನಾನು ಕೇಳೋದೇನು ಅಂತಂದ್ರೆ, ಇಮಿಡಿಯೇಟ್ಲಿ ಮಂಜುನಾಥ್ ಗೌಡ ಅವನ ಮೊಬೈಲ್ ಅನ್ನ ಸೀಸ್ ಮಾಡಿ. ಯಾಕಂದ್ರೆ ಭೀಮನ್ಗೆ ಥ್ರೆಟನಿಂಗ್ ಮಾಡಿರೋ ಅಂತ ವಿಡಿಯೋನ ಅವ್ನ ಮೊಬೈಲ್ ಇದೆಯಂತೆ. ಇಮಿಡಿಯೇಟ್ ಆಗಿ ಫಸ್ಟ್ FIR ಆಗ್ಬೇಕು. ಈ ಮಂಜುನಾಥ್ ಗೌಡನನ್ನ ಇಂಟ್ರಾಗೇಟ್ ಮಾಡಬೇಕು, ಅರೆಸ್ಟ್ ಮಾಡಬೇಕು. ಯಾರು ಟು ಇಂಟ್ರಾಗೇಟ್. ಇವನ ಹಿಂದೆ ಯಾರಿದ್ದಾರೆ? ಮಂಜುನಾಥ್ ಗೌಡನ ಹಿಂದೆ ಹಣ ಕೊಟ್ಟು ಯಾರಿದ್ದು ಅದನ್ನ SIT ಮುಖ್ಯಸ್ಥರು ಅವನನ್ನೇ ಅರೆಸ್ಟ್ ಮಾಡಿ. ದ ಫಸ್ಟ್ ಅರೆಸ್ಟ್ ಶುಡ್ ಹ್ಯಾಪನ್ ಫ್ರಮ್ ಮಂಜುನಾಥ್ ಗೌಡ. ಮಂಜುನಾಥ್ ಗೌಡನನ್ನ SIT ನಲ್ಲಿರೋ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡನನ್ನ SIT ಅವರೇ ಅರೆಸ್ಟ್ ಮಾಡಬೇಕು. ಅವನ ಮೊಬೈಲ್ ಅನ್ನ ಸೀಸ್ ಮಾಡಬೇಕು. ಇವನ ಭೀಮನನ್ನ ಧಮಕಿ ಹಾಕ್ತಾ ರೆಕಾರ್ಡೆಡ್. ಆಮೇಲೆ ಇವನಿಗೆ ಹಣ ಕೊಟ್ಟು ಈ ಕೆಲಸವನ್ನ ಯಾರು ಮಾಡಿಸಕ್ಕಾಯ್ತಾರೆ? ದಣಿಗಳ ಯಾರು? ವಿ ವಾಂಟೆಡ್ ಪಬ್ಲಿಕ್ಗೆ ಬೇಕಾಗಿದೆ. ಸಾರಿ, ಏನಾಗ್ತಾ ಇದೆ? ಒಂದು ಯಾರು ಕೂಡ ಹೆಲ್ಪ್ ಮಾಡ್ತಾ ಇಲ್ಲ, ಬದಲಿಗೆ ಧಮಕಿಗಳು ಕೊಡ್ತಾರೆ ಅಂತಂದ್ರೆ ನೋಡಿ. ಇವನೇ ಮಹಾನ್ ಭಾವ ಮಂಜುನಾಥ್ ಗೌಡ ಅಂತೆ. ಇವನೊಬ್ಬ ಹಳೆ ಬೇವರ್ಸಿ. ಇವನು ನಿಜವಾಗ್ಲೂ ಇನ್ಸ್ಪೆಕ್ಟರ್ ಆಗ್ಲಿಕ್ಕೆ ನಾಲಾಯಕು ಡಿಪಾರ್ಟ್ಮೆಂಟ್ SIT ಇಮಿಡಿಯೇಟ್ ಆಗಿ ಇವನನ್ನ ನೋಟಿಸ್ ಕೊಟ್ಟು FIR ಮಾಡಿ ಇವನನ್ನ ಮೊದಲು ಅರೆಸ್ಟ್ ಮಾಡಿ. ಈ ಮಂಜುನಾಥ್ ಗೌಡ ಇನ್ಸ್ಪೆಕ್ಟರ್ SIT ಇರೋನ್ಗೆ ಹಣ ಕೊಟ್ಟಿದ್ಯಾರೋ, ಇನ್ಫ್ಲೂಯೆನ್ಸ್ ಮಾಡಿದ್ಯಾರೋ, ಈ ಕೆಲಸ ಮಾಡಕ್ ಯಾರೋ, ಫಸ್ಟ್ FIR ಇವಂದೇ ಆಗಬೇಕು. ಇವನನ್ನೇ ಮೊದಲು SIT ಅವರು ಅರೆಸ್ಟ್ ಮಾಡಬೇಕು. ಇವನ್ ಹಿಂದ್ಗಡೆ ಯಾರಿದ್ದಾರೆ ಹಣ ಕೊಟ್ಟು? ಹೆಸರಿಗೆ ಮಂಜುನಾಥ ಗೌಡ ಬೇವರ್ಸಿ. ಸೀರಿಯಸ್ಲಿ ಇಸ್ ಸಮಥಿಂಗ್ ರಾಂಗ್ ವಿತ್ ದಿಸ್ ಗೈಸ್. ತಲೆನೋವು ಇದೆಯೇ? ನನಗೆ ಅರ್ಥ ಆಗ್ತಾ ಇಲ್ಲ. ಇಷ್ಟು ಆತ್ಮನ ಮಾರ್ಕಣಕ್ಕೆ ಸಾಧ್ಯನಾ? ಒಬ್ಬ SIT ಅಫಿಷಿಯಲ್ ಆಗಿ ಧಮಕಿ ಆಗ್ತಾನೆ ಇವನೊಬ್ಬ ಹಳೆ SIT ಅವರು ಇವನ್ ಮೇಲೆ FIR ಮಾಡಬೇಕು ಇಮಿಡಿಯೇಟ್ ಕಷ್ಟಿ. ಸಾರಿ ಇವನನ್ನ ಅರೆಸ್ಟ್ ಮಾಡಬೇಕು. ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಮಂಜುನಾಥ ಗೌಡನನ್ನ ಅರೆಸ್ಟ್ ಮಾಡಬೇಕು. ಇವನ್ ಹಿಂದ್ಗಡೆ ಧಮಕಿ ಹಾಕಕ್ಕೆ ಯಾರು ಬಳಸಿದ್ರು ಇವನ್ನ ವಿ ಆರ್ ವೆರಿ ಕ್ಲೋಸ್. ಈ SIT ಟೀಮ್ ಅಲ್ಲಿರೋ ಮಂಜುನಾಥ ಗೌಡನನ್ನ ಅರೆಸ್ಟ್ ಮಾಡಿದ್ರೆ SIT ಅವರು ಖಂಡಿತ ಗೊತ್ತಾಗುತ್ತೆ ಇವನ್ ಹಿಂದ್ಗಡೆ ಯಾರಿದ್ದಾರೆ ಅಂತ. ವಿ ಆರ್ ವೆರಿ ನಿಯರ್ ಟು, ತುಂಬಾ ಹತ್ತಿರದಲ್ಲಿದ್ದೇವೆ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್ ಮಂಜುನಾಥ ಗೌಡನ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಯು ಥ್ರೆಟೆಂಡ್ ಭೀಮಾ. ನಮಗ್ ಗೊತ್ತಾಗಬೇಕಾಗಿದೆ ಈ ಮಂಜುನಾಥ ಗೌಡ ಇನ್ಸ್ಪೆಕ್ಟರ್ನ ಬಳಸಿದವ್ರು ಯಾರು, ಈ ಧಮಕಿ ಹಾಕಕ್ಕೆ ಅವನಿಗೆ ಹಣ ಕೊಟ್ಟು ಇದನ್ನ ಮಾಡಿಸಿದವ್ರು ಯಾರು, ಇನ್ಫ್ಲೂಯೆನ್ಸ್ ಮಾಡಿದವ್ರು ಯಾರು? SIT ಇದನ್ನ ತನಿಖೆ ಮಾಡಲೇಬೇಕು. ಮೊದಲು ಈ ಮಂಜುನಾಥನನ್ನ, ಈ ಇನ್ಸ್ಪೆಕ್ಟರ್ ಮಂಜುನಾಥ ಗೌಡನನ್ನ ಮೊದಲು ಅರೆಸ್ಟ್ ಮಾಡಿ. ದಿಸ್ ಇಸ್ ವಾಟ್ ದ ಡಿಮ್ಯಾಂಡ್ ಆಫ್ ದ ಪಬ್ಲಿಕ್. ನೋಡಿ, ಆರ್ ಅಶೋಕ್ ಆಯ್ತು, BC ಪಾಟೀಲ್ ಆಯ್ತು, ಕೀರ್ತಿ ಆಯ್ತು,
ವಸಂತ್ ಗಿಳಿಯಾರ ಆಯ್ತು. ಸರ್ಕಾರದಲ್ಲೇ ಮೂರು ಪಕ್ಷದವರು ಆರೋಪಿಗಳ ಪರ ನಿಂತ್ಕೊಂಡಿದ್ದಾಯ್ತು. ಇವಾಗ ಖುದ್ದು ಎಸ್ಐಟಿ ಟೀಮ್ ಅಲ್ಲಿರೋ ಶಿರ್ಸಿ ರೂರಲ್ ಸ್ಟೇಷನ್ ಇನ್ಸ್ಪೆಕ್ಟರ್ ಅಂತೆ ಹಳೆ ಬೇವರ್ಸಿ ಮಂಜುನಾಥ ಗೌಡ, ನಮ್ಮ ಸಮುದಾಯದ ಹೆಸರು ಬೇರೆ ಇಟ್ಕೊಂಡಿದ್ಯಲ್ಲೋ, ಹಳೆ ಬೇವರ್ಸಿ. ಅಲ್ಲಿ ಹೋಗು, ಬಾಂಬೆ ಗಿಂಬೆಗೆ ಹೋಗಿ ಮಾಮ ಕೆಲಸ ಮಾಡು, ಹೆಚ್ಚಾಗಿ ಸಂಪಾದನೆ ಮಾಡಬಹುದು. ಯಾವನ ನಿನ್ಗೆ ಯೂನಿಫಾರ್ಮ್ ಕೊಟ್ಟಿದ್ದಲ್ಲ, ಹಳೆ ಬೇವರ್ಸಿ. ಐ ಡೋಂಟ್ ಮೈಂಡ್ ಸೇಯಿಂಗ್ ದಿಸ್ ಇಡಿಯಟ್. ಮೈ ಮೇಲೆ ಬಟ್ಟೆ ಬಿಚ್ಚಿಸಿ ಜೈಲಿಗೆ ಕಳಿಸಿಲ್ಲ. ನಮ್ಮ ಹೆಸರು ಜಗದೀಶ ಅಲ್ಲ. ನಿನ್ನ ಯಾವನ ಥ್ರೆಟನಿಂಗ್ ಮಾಡಕ್ ಹೇಳಿದ್ದು? ಅಫಿಷಿಯಲ್ ಕಂಪ್ಲೇಂಟ್ ಆಗಿದೆ. SIT ಮೋಹಂತಿ ಅವರೇ, ಇಮಿಡಿಯೇಟ್ಲಿ ಅರೆಸ್ಟ್ ದಿಸ್ ಫೆಲೋ. SIT ತೆಗಿಯೋದು ಬೇರೆ ವಿಚಾರ, ಇವನ್ ಮೇಲೆ FIR ಆಗಬೇಕು. ಕಂಪ್ಲೇಂಟ್ ಆಗಿದೆ. ಮೋಹಂತಿ ಅವರೇ, ವಿ ನೀಡ್ ಇಮಿಡಿಯೇಟ್ಲಿ FIR. ಈ ಹಳೆ ಬೇವರ್ಸಿ ಇನ್ಸ್ಪೆಕ್ಟರ್, ಶಿರ್ಸಿ ರೂರಲ್ ಇನ್ಸ್ಪೆಕ್ಟರ್ ಹಳೆ ಬೇವರ್ಸಿ, ಇವನ್ ಮೇಲೆ FIR ಆಗಬೇಕು ಮೋಸ್ಟ್ ಇಂಪಾರ್ಟೆಂಟ್ಲಿ. ಆಮೇಲೆ ಇವನ್ನ ಅರೆಸ್ಟ್ ಮಾಡಬೇಕು. ಅವನ ಮೊಬೈಲ್ ಅಲ್ಲಿ ವಿಡಿಯೋ ಮಾಡಿದನಂತೆ ಭೀಮಂದು, ಆ ಮೊಬೈಲ್ ನ ಸೀಸ್ ಮಾಡಬೇಕು. ಇವನಿಗೆ ಧಮಕಿ ಹಾಕಕ್ಕೆ ಯಾರು ಹೇಳಿದ್ದು, ಯಾರು ಬಳಸಿದ್ರು, ಎಷ್ಟು ಬ್ರೀಫ್ ಕೇಸ್ ಇಸ್ಕೊಂಡಿದ್ದಾನೆ ಅದು ನಮಗೆ ಗೊತ್ತಾಗಬೇಕು. ಬ್ರೀಫ್ ಕೇಸ್ ಕೊಟ್ಟವ್ರು ಯಾರು ಅವ್ರನ್ನೂ ಅರೆಸ್ಟ್ ಮಾಡಬೇಕು, ದ ಮೋಸ್ಟ್ ಇಂಪಾರ್ಟೆಂಟ್ಲಿ. ಆಮೇಲೆ ಇವನ ಮಂಜುನಾಥ, ಇನ್ಸ್ಪೆಕ್ಟರ್ ಮಂಜುನಾಥನ ಗೌಡನ ಆಕ್ಷನ್ ಏನಿದೆ ಐ ಥಿಂಕ್ ಬೇಕಾಗಿದೆ. ಕಾರಣ ಯಾಕೆ ಅಂತಂದ್ರೆ ಇವಾಗ ಗೊತ್ತಾಗುತ್ತೆ ಈ ಎಂಟೈರ್ ಕೇಸಲ್ಲಿ ಯಾರು ಆಟ ಆಡ್ತಾ ಇದ್ದಾರೆ ಅಂತ. ಆ ಆರೋಪಿಗಳ ಪರವಾಗಿ ಯಾರು ಆಟ ಆಡ್ತಾ ಇದ್ದಾರೆ ಎಲ್ಲಾರನ್ನೂ ಬಳಸಿದಾಯ್ತು. ವಿರೋಧ ಪಕ್ಷದ ಆರ್ ಅಶೋಕನ್ ಬಳಸಿದಾಯ್ತು, BC ಪಾಟೀಲ್ ಬಳಸಿದ ಕಿರಿಕೀರ್ತಿ ಆಯ್ತು, ವಸಂತ್ ಗಿಳಿಯಾರ ಆಯ್ತು, ಭಟ್ರ ಆಯ್ತು, ವಿಶ್ವೇಶ್ವರ ಭಟ್ಟ ಆಯ್ತು. ಆಯ್ತಾ, ಕಾಂಗ್ರೆಸ್ ಅಲ್ಲಿರೋ ದೈತ್ಯಕಾರಗಳನ್ನ ಬಳಸಿದಾಯ್ತು, ಬಿಜೆಪಿನ ಬಳಸಿದಾಯ್ತು. ಈಗ SIT ಅಲ್ಲಿರೋ ಈ ಹಳೆ ಬೇವರ್ಸಿ ಮಂಜುನಾಥ ಗೌಡನನ್ನ ಬಳಸ್ತಾ ಇದ್ದಾರೆ. ವಿ ವಾಂಟ್ ಇವನ್ ಮೇಲೆ FIR ಆಗಬೇಕು ಮೋಸ್ಟ್ ಇಂಪಾರ್ಟೆಂಟ್. ಕಂಪ್ಲೇಂಟ್ ಆಗಿದೆ, ಅಫಿಷಿಯಲ್ ಕಂಪ್ಲೇಂಟ್ ಆಗಿದೆ. ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಕಂಪ್ಲೇಂಟ್ ಕೊಟ್ಟಿದ್ರೆ ನೋಡಿ, ಈ ಹಳೆ ಬೇವರ್ಸಿ ಮುಖ ನೋಡಿ. ಇವನ್ ಮನೆಯಲ್ಲಿ ಹೆಂಡತಿ ಮಕ್ಳಿಲ್ವಾ? ಇವನ ಮನೆಯಲ್ಲಿ ಹೆಂಡತಿ ಮಕ್ಳಿಲ್ವಾ? ಅಲ್ಲ, ಇವನ್ ಮನೆಯಲ್ಲಿ ಹೆಂಡತಿ ಮಕ್ಳಿಲ್ವಾ? ನೋಡಿ ಎಷ್ಟೇ ಮಾಡಿ. ಇಂಥವನ್ ಕೈ ಕೊಟ್ರೆ ಏನಾಗುತ್ತೆ ಮುಂದೆ? ಇಡೀ ಕರ್ನಾಟಕ ಈಗ ವಾಚ್ ಮಾಡ್ತಾ ಇದೆ. ಲೇ, ಸರ್ಕಾರಿ ಅಧಿಕಾರಿ ಆದ್ರೆ ಅವ್ನು ಯಾರು ಹೇಳ್ತಾ ಇದ್ದಾನೆ, ಸರ್ಕಾರಿ ಅಧಿಕಾರಿ ನಿಂದಿಸ್ತೀರೋ? ತಾಕತ್ತಿದ್ರೆ ನನ್ನ ಮೇಲೆ FIR ಮಾಡಕ್ ಹೇಳು, ನಿಂದಿಸ್ತೀನಿ. ಅವನೊಬ್ಬ ಸರ್ಕಾರಿ ಅಧಿಕಾರಿ ಅಲ್ಲ, ಅವನ್ ಮಾಮ. ಓಕೆ, ಈಸ್ ಎ ಕರಪ್ಟ್ ಫೆಲೋ, ಸಪೋಸ್ ಟು ಬಿ ಇನ್ ಜೈಲಲ್ಲಿ ಇರ್ಬೇಕಲ್ಲ. ಅಲ್ಲಿ ಅವನ ಆಗ್ತಾನೆ ಅವನ ಪರವಾಗಿ. ಸರ್ಕಾರಿ ಅಧಿಕಾರಿ ಏನು ತಲೆ ಮೇಲೆ ಕಿರೀಟ ಹಾಕೊಂಡಿದ್ದಾರಲ್ಲ, ಪಬ್ಲಿಕ್ ಸರ್ವೆಂಟ್. ನಮ್ಮ ಟ್ಯಾಕ್ಸ್ ಇಂದ ಅವನ ಸಂಬಳ ಯಾಕೆ ನಿಂದಿಸಬಾರ್ದು? ಅವನು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ನಾವ್ಯಾಕೆ ನಿಲ್ಸೋಣ? ಕರೆಕ್ಟಾಗಿ ಕೆಲಸ ಮಾಡ್ತಾ ಇಲ್ಲ, ಮಾಮ ಕೆಲಸ ಮಾಡ್ತಾವನೆ, ಅದಕ್ಕೆ ಹಳೆ ಬೇವರ್ಸಿ ಅಂತ ಇದೀವಿ. ಐ ರಿಪೀಟ್, ಅವನು ಭೀಮನ್ನ ಥ್ರೆಟನಿಂಗ್ ಮಾಡಿದ್ರೆ ಅವನೊಬ್ಬ ಹಳೆ ಬೇವರ್ಸಿನೇ. ಮಂಜುನಾಥ್ ಗೌಡ ಒಬ್ಬ ಹಳೆ ಬೇವರ್ಸಿನೇ. ಐ ರಿಪೀಟ್, ಯಾಕೆ ನಿಂದಿಸಬಾರ್ದು? ಭೀಮನನ್ನ ಥ್ರೆಟನಿಂಗ್ ಮಾಡಿದ್ರೆ ನಾವು ನಿಂದಿಸಬಾರ್ದ? ಆರ್ತಿ ಎತ್ಬೇಕು ಅವನಿಗೆ? ಹಳೆ ಬೇವರ್ಸಿಗೆ ಏನೋ ಆರ್ತಿ ಎತ್ಬೇಕೇನೋ? ನಮ್ಗಂತ ಅವಶ್ಯಕತೆ ಇಲ್ಲ, ಕಾನೂನು ನೋಡ್ಕೊಂತೇವೆ. ಇಫ್ ಈಸ್ ಕರಪ್ಟ್, ಡೆಫಿನೆಟ್ಲಿ ಡಿಸರ್ವ್ ದಿಸ್ ವರ್ಡ್ಸ್. ಅವನೊಬ್ಬ ಭ್ರಷ್ಟನಾಗಿ ಅವ್ನು ಯಾರೋ ಏನೋ ಆಗ್ಬೇಕು ನಿಂಗೆ. ಅವ್ನು ಮಂಜುನಾಥ್ ಗೌಡ, ಹಳೆ ಬೇವರ್ಸಿ, ನಿನ್ಗೇನೋ ಆಗ್ಬೇಕು? ಹಳೆ ಬೇವರ್ಸಿ ಅವನು, ಹಳೆ ಬೇವರ್ಸಿ ನಿನ್ಗೇನೋ ಆಗ್ಬೇಕು? ಸರ್ಕಾರಿ ಅಧಿಕಾರಿ ಏನು ಇನ್ಸ್ಪೆಕ್ಟರ್ ಆಗ್ಬಿಟ್ರೆ ಏನು ಎರಡು ಕೊಂಬಿದ್ಯೇನೋ? ಹಳೆ ಬೇವರ್ಸಿ ಪಬ್ಲಿಕ್ ಸರ್ವೆಂಟ್ ಅವನು. ಅಲ್ಲೋಗಿ ತನಿಖೆ ಮಾಡೋ ಹಳೆ ಬೇವರ್ಸಿ ಅಂತ ಕೊಟ್ರೆ ಭೀಮನ ಥ್ರೆಟನಿಂಗ್ ಮಾಡ್ತಾನೆ. ಡ್ಯೂ ಥಿಂಕ್ ಐ ಶುಡ್ ರೆಸ್ಪೆಕ್ಟ್ ಹಿಮ್? ಮೈ ಫುಟ್, ಐ ಡೋಂಟ್ ಇವನ್ ಕೇರ್. ಹಳೆ ಬೇವರ್ಸಿನ ತಗೊಂಬಂದು ಮರ್ಯಾದೆ ಬೇರೆ ಕೇಳೋನ್ಗೆ. ಅವನು ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡಂಗೆ ಸಾರ ಅಂತ ಹೇಳ್ಬೇಕಾ? ನನಗೆ ಯಾವ್ದು ತೀಟೆ ಇಲ್ಲ ಕಣ. ಹಳೆ ಬೇವರ್ಸಿ ಯಾರ ಹತ್ರ ಬ್ರೀಫ್ ಕೇಸ್ ಇಟ್ಕೊಂಡು ಭೀಮನ್ ಥ್ರೆಟನಿಂಗ್ ಮಾಡ್ದ ಅವನಿಗೆ ನಾವು ರೆಸ್ಪೆಕ್ಟ್ ಬೇರೆ ಕೊಡ್ಬೇಕಾ? ಯಾಕೋ ಕೊಡ್ಬೇಕಲ್ಲ? ಹಳೆ ಬೇವರ್ಸಿನ ತಗೊಂಬಂದು ಮೊದಲು ನನ್ನ ಬೇಜಾನ್ ಸತಿ ಒಳಗಾಕವ್ರೆ, ಏನೂ ಕಿಸಿಯಕ್ಕಾಗಿಲ್ಲ. ಟ್ರೈ ಮಾಡೋ ಅಂತೇಳೋ. ನಾನು ಎಲ್ಲಿದ್ರು ಆಪರೇಟ್ ಮಾಡ್ತೀನಿ, ಆಯ್ತಾ?
ನಾನು ಚಂದ್ರನ ಹತ್ರ ಹೋದ್ರು ಆಪರೇಟ್ ಮಾಡ್ತೀನಿ, ಭೂಮಿ ಮೇಲೆ ಆಪರೇಟ್ ಮಾಡ್ತೀನಿ, ಇಲ್ಲಿಂದ ಒಳಗಡೆ ಸಿಸ್ಟಮ್ ಅಲ್ಲಿ ಹಾಕೋರು ಕೂಡ ಆಪರೇಟ್ ಮಾಡಿದ್ದೀನಿ. ಹಳೆ ಬೇವರ್ಚಿಗಳು ತಗೊಂಬಂದು ಓಹೋ ರೆಸ್ಪೆಕ್ಟ್ ಅಂತೆ. ಯಾವ ಮುಖ ಇಟ್ಕೊಂಡು ರೆಸ್ಪೆಕ್ಟ್ ಕೊಡ್ಬೇಕು? ಆತ್ಮವನ್ನು ಮಾರ್ಕೊಂಡಂತ ಹಳೆ ಬೇವರ್ಸಿಗಳಿಗೆ ರೆಸ್ಪೆಕ್ಟ್ ಬೇರೆ ಕೊಡ್ಬೇಕಾ? ನನ್ನ ಒಳಗೆ ಹಾಕ್ಸ, ನಿಮ್ಮ ಅಪ್ಪನ್ ಕೊಟ್ಟಿದ್ರೆ ಹಾಕ್ಸು ರೆಡಿ. ಏನು ವಾರಕ್ಕೆ ಬಂದ್ಮೇಲೆ ಮಳೆ ಯಾವುದು ಚಳಿ ಯಾವುದು ಎಲ್ಲದಕ್ಕೂ ರೆಡಿ ಆಗಿನೇ ನಿಂತ್ಕೊಂಡ್ರದು. ಹಾಕ್ಸ. ಏನು ಅವನು ಮಂಜುನಾಥ್ ಗೌಡ ನೀನ್ ನಿಮ್ಮ ಮಾಮನ? ಲೈ ಹಳೆ ಬೇವರ್ಸಿ, ವಿ ವಾಂಟ್ ಸ್ಟ್ರಿಕ್ಟ್ ಆಕ್ಷನ್ ಆನ್ ದಿಸ್. ಎಸ್, ದಿಸ್ ಇಸ್ ಆಂಗರ್ ಆಫ್ ಪಬ್ಲಿಕ್. ನನ್ನ ಕೋಪ ಪಬ್ಲಿಕ್ ಕೋಪ ಇದು. ಓಕೆ, ಹಳೆ ಬೇವರ್ಸಿ ಅಂತ ಬೈದಿದ್ದು ಅವ್ರ ಆಕ್ಷನ್ ಮಾಡ್ಲಿ ಅಂತ. ಬೋಳಿ ಬರ್ತದೆ ಬಾಯಿಲಿ ಇನ್ನ ಕೆಟ್ಟ ಪದಗಳು. ಡಿ ಕೆ ಶಿವಕುಮಾರ್ ಹೇಳಲ್ವಾ ನಮ್ದೊಂಥರ ಹಳ್ಳಿ ಭಾಷೆ ಅಂತ? ಈಗ ಒಬ್ಬ ಕರಪ್ಟನ್ನ, ಒಬ್ಬ ಭ್ರಷ್ಟನ ಹಳೆ ಬೇವರ್ಸಿ ಹೇಳಿದ್ರೆ ಇನ್ನೇನು ಹೇಳ್ಬೇಕು? ಆರ್ತಿ ಎತ್ಬೇಕಾ? ಆರ್ತಿ ಎತ್ತಲ ಅವನಿಗೆ? ನನಗೇನು ತೀಟೆ ಇಲ್ಲ. ಓಕೆ, ಸಾರ್ವಜನಿಕ ಧ್ವನಿನಲ್ಲಿ ನ್ಯಾಯ ಕೇಳ್ತಾ ಇದ್ದೀವಿ. ಅಲ್ಲಿ ಯಾವನಾದ್ರೂ ಧಮ್ಕಿ ಹಾಕರ್ಗೆ ಅವನಿಗೆ ಹಳೆ ಬೇವರ್ಸಿ ಅಂತಾನೆ ಅನ್ನೋದು. ಇನ್ನೂ ಅಂತೀನಿ, ಇನ್ನೊಂದು 10 ಸತಿ ಅಂತೀನಿ. ಏನೋ ಕಿಸಿತೀರಾ ನೀವು? ಹೇಳು ಸರ್ಕಾರಕ್ಕೆ ಜಗದೀಶ್ ಸಿಂಗ್ ಬೈತಾವನೆ ಅಂತ. ಒಬ್ಬ ಭ್ರಷ್ಟ ಇನ್ಸ್ಪೆಕ್ಟರ್ ಏನೋ ಭೀಮನ್ಗೆ ಧಮ್ಕಿ ಆಗದಂತ ಇನ್ಸ್ಪೆಕ್ಟರ್ಗೆ ಜಗದೀಶ್ ಅವರು ಹಳೆ ಬೇವರ್ಸಿ ಅಂತ ಬೈದ್ರು ಅಂತ ಹೋಗಿ ಕಂಪ್ಲೇಂಟ್ ಕೊಡು. ಓಕೆ, ಐ ಡೋಂಟ್ ಕೇರ್, ನನಗೇನು ತೀಟೆ ಇಲ್ಲ. ಐ ಡೋಂಟ್ ಇವನ್ ಕೇರ್. ಓಕೆ, ಆಮೇಲೆ ಇನ್ನೊಂದು, ಒನ್ ಮೋರ್ ರಿಕ್ವೆಸ್ಟ್ ಸರ್ಕಾರಕ್ಕೆ ಮತ್ತೆ SITಗೆ. ಐ ಥಿಂಕ್ SITಗೆ ಮತ್ತೆ ಸರ್ಕಾರಕ್ಕೆ ಮತ್ತೊಂದು ರಿಕ್ವೆಸ್ಟ್. ಪ್ರಜ್ವಲ್ ರೇವಣ್ಣ ಅವರ ಕೇಸನ್ನ, ಐ ಥಿಂಕ್ ಪ್ರಜ್ವಲ್ ರೇವಣ್ಣ ಅವರ ಕೇಸನ್ನ ಮೈಸೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಾ ಅವರು, ಐ ಥಿಂಕ್ ಶಿ ವಾಸ್ ಲೀಡಿಂಗ್ ದ ಥಿಂಕ್. ಸೊ SITನಲ್ಲಿ ಪ್ರಜ್ವಲ್ ರೇವಣ್ಣನನ್ನ ಲೀಡ್ ಮಾಡಿದಂತ SIT ಟೀಮಿನ ಸೀಮಾ ಲಾಟ್ಕರ್ ಅವರನ್ನ SIT ಟೀಮಲ್ಲಿ ಹಾಕೊಳ್ಬೇಕು. ಯಾಕಂದ್ರೆ ಅಲ್ಲಿರೋರೆಲ್ಲ ಮೇಲ್ ಆಫೀಸರ್ಸ್, ಒಂದು ಫೀಮೇಲ್ ಆಫೀಸರ್, ಅವರು ಇನ್ನೊಬ್ಬ ಫೀಮೇಲ್ ಆಫೀಸರ್ ಇದ್ದಾರೆ. ಜೊತೆನಲ್ಲಿ ಮೈಸೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಾ ಅವರನ್ನ ಕೂಡ ಈ ತನಿಖೆನಲ್ಲಿ ಹಾಕೊಂಡ್ರೆ SITಗೆ ಒಂದು ಸ್ಟ್ರೆಂತ್ ಆಗುತ್ತೆ ಅಂತ ನನ್ನ ಭಾವನೆ. ಅನ್ಯತಾ ಭಾವಿಸಬೇಡಿ, ನಮ್ಗೇನೋ ಅವ್ರ ನೆಂಟರು ಅಲ್ಲ. ಬಟ್ ಸ್ಟಿಲ್ ಪ್ರಜ್ವಲ್ ಕೇಸನ್ನ ಮೈಸೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಾ ಅವರು ಹ್ಯಾಂಡಲ್ ಮಾಡೋದ್ರಿಂದ ವಿ ಆರ್ ಜಸ್ಟ್ ರಿಕ್ವೆಸ್ಟಿಂಗ್ ದ ಗವರ್ಮೆಂಟ್ಗೆ ಸಾಧ್ಯವಾದ್ರೆ ಮೈಸೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಾ ಲಟ್ಕರ್ ಅವರನ್ನ ಈ SITನಲ್ಲಿ ಹಾಕೊಳ್ಳಿ. ಆಮೇಲೆ ಈ SIT ಅಫಿಷಿಯಲ್ಸ್ ಮೇಲೆ ಒಂದು ಕಣ್ಣನ್ನ ನಾವಿಟ್ಟಿದ್ದೀವಿ. ಕರ್ನಾಟಕ 6 ಕೋಟಿ ಜನನು ಇಟ್ಟಿದ್ದಾರೆ. ನೀವು ಯಾರು ದೊಡ್ಡವರಲ್ಲ. ಓಕೆ. ಆಮೇಲೆ ಆ ತರ ಧಮ್ಕಿಯೆಲ್ಲ ಹಾಕಿದ್ರೆ ಹಳೆ ಬೇವರ್ಸಿಗಳೇ ನೀವು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನನಗೆ ಹೇಳಕ್ಕೆ ಏನೂ ಬೇಜಾರಿಲ್ಲ. ಓಕೆ, ಹೋಗಿ ತಾಕತ್ತಿದ್ರೆ ಕಂಪ್ಲೇಂಟ್ ಕೊಡಿ. ಓಕೆ, ಆಮೇಲೆ ಫಸ್ಟ್ ಅವನ್ನ ಅರೆಸ್ಟ್ ಮಾಡಬೇಕು. ಓಕೆ, SIT ಅವರು ಫಸ್ಟ್ ಅವನ್ನ ಅರೆಸ್ಟ್ ಮಾಡಬೇಕು. ಓಕೆ, ನಾವು ಡಿ ಕೆ ಶಿವಕುಮಾರ್ ಹೇಳ್ದಂಗೆ ಹೇಳ್ತೀವಿ. ನಾವು ಕೂಡ ಏನೋ ಹಳ್ಳಿಯಿಂದ ಬಂದವರು ಹೊರಟ ಭಾಷೆ. ಡಿ ಕೆ ಶಿವಕುಮಾರ್ ಹೇಳ್ತಾರಲ್ಲ ನಟ್ಟು ಬೋಲ್ಟ್ಗೆ, ಹಂಗೆ ನಮ್ದು ಅಲ್ವಲೇ. ಸಿದ್ದರಾಮಯ್ಯ ಅಡಿಷನಲ್ SP ಮೇಲೆ ಕೈ ಮಾಡ್ತಾನೆ. ಒಬ್ಬನು ಕೂಡ ಪ್ರಶ್ನೆ ಮಾಡಲಿಲ್ಲ. CM ಮಾತ್ರ ಕೈ ಮಾಡ್ಬೋದಾ ಅಡಿಷನಲ್ SP ಮೇಲೆ? ನಾವು ಅವನು ಆತ್ಮವನ್ನ ಮಾರ್ಕೊಂಡಿದ್ರೆ ನಾವು ಹಳೆ ಬೇವರ್ಸಿ ಅಂದ್ರೆ ನಿನ್ನೆ ಒಳಗಡೆ ಹಾಕ್ಬೇಕು. ಹಾಕು CM ಅನ್ನ, ಸಿದ್ದರಾಮಯ್ಯನ ಹಾಕೋ. ಯಾಕ ತಾಕತ್ತಿಲ್ವಾ? ಅಡಿಷನಲ್ SP ಮೇಲೆ ಕೈ ಎತ್ತಕೋದು ಸಾರ್ವಜನಿಕವಾಗಿ ಯಾಕೆ ಹಾಕಿಲ್ಲ ಸಿದ್ದರಾಮಯ್ಯನ? CM ಅಂತನ CM ಕೈ ಎತ್ತಿದ್ರು ಅದು ಪ್ರಚಾರ. ನಾವು ಭೀಮನ್ನ ಥ್ರೆಟ್ನಿಂಗ್ ಮಾಡಿ ಏನೋ ಯಾಕೋ ಹಳೆ ಬೇವರ್ಸಿ ಅಂದ್ರೆ ಒಳಗಡೆ ಹಾಕ್ರಲ್ಲೇ ಎಲ್ಲ ಹಾಕೊಂಡು ರೆಡಿ ಆಗಿದ್ದೀವಿ. ಏನಂದ್ರೆ ಹಾಕಕ್ಕೆ ಬೇಕಷ್ಟೇ, ಏನೋ ಅದು. ಓಕೆ, ಸೀಟ್ಸ್ ಇದ್ರೆ ಓಕೆ, ನಮಗ್ ಸೀಟ್ಸ್ ಇದೆ ಕೇಳ್ತಾ ಇದೀವಿ. ಈಗ ಸೀಡ್ಲೆಸ್ಗಳ ತರ ಏನೋ ಕೆಲಸ ಮಾಡಕ್ ಹೋಯ್ತು ಅಂತಂದ್ರೆ ನಾವು ಕಣ್ಣಿಟ್ಟಿದ್ದೀವಿ. ವಿ ವಾಂಟ್ ಜಸ್ಟಿಸ್ ಇನ್ ದಿಸ್ ಕೇಸ್. ಈ ಒಂದು ಕೇಸಲ್ಲಿ ನಮಗೆ ಜಸ್ಟಿಸ್ ಬೇಕಾಗಿದೆ. ಕರ್ನಾಟಕದ 6 ಕೋಟಿ ಜನ ನ್ಯಾಯ ಕೇಳ್ತಾ ಇದ್ದಾರೆ. ಓಕೆ, ನಾವು
ಒಬ್ಬ ಸಿಎಂ ಕೈ ಮಾಡಿರೋದು ನೋಡಿದ್ದೀವಿ, ನಟ್ಟು ಬೋಲ್ಟು ಹೊಂದಿರೋ ಅಂತ ಡೆಪ್ಯೂಟಿ ಸಿಎಂ ಡಿ ಕೆ ಶಿವಕುಮಾರ್ ನೋಡಿದ್ದೀವಿ. ಓಕೆ, ಒಬ್ಬ ಸಿಎಂ ಡೆಪ್ಯೂಟಿ ಸಿಎಂ ಧಮಕಿ ಹಾಕಿದ್ರೆ ಶೋಕಿನ ಅದು, ನಾನ್ ಬೇವರ್ಸಿ ಅಂದ್ರೆ ಅದು ಅಪರಾಧ. ಲೇ, ಎಲ್ಲ ನೋಡಿ ಎಕ್ಸ್ಪೀರಿಯನ್ಸ್ ತಗೊಂಡು ಇಲ್ಲಿಗೆ ಬಂದಿರೋದು ಹಳೆ ಬೇವರ್ಸಿ, ಅರ್ಥ ಆಯ್ತಾ? ಒಬ್ಬ ಆಫೀಸರ್ನ, ಗೌರ್ಮೆಂಟ್ ಅವರನ್ನ ಹಳೆ ಬೇವರ್ಸಿ ಅಂತಾರೆ. ಇವನ್ನ ಒಳಗಡೆ ಹಾಕ್ಸು. ಓಕೆ, ಫಸ್ಟ್ ಅವ್ನ ಹಾಕ್ಸ್ತೀನಿ, ಆಮೇಲೆ ನಮ್ಮ ಬಗ್ಗೆ ಮಾತಾಡೋಣ. ದಮ್ಮೋತ ಸೀಟ್ಸ್ ಅವ, ಸೀಟ್ಸ್ ಇದ್ರೆ ಮಾತಾಡ್ಬೇಕು, ಸೀಟ್ಸ್ ಇಲ್ಲಂದ್ರೆ ಮಾತಾಡಕ ಸೀಟ್ಲೆಸ್ಗಳ ತರ ಅಲ್ಲ. ಅವ್ನ್ ತಪ್ಪು ಮಾಡ್ರನ್ನ ಬೈದ್ರೆ ಅವ್ನ ಇವಾಗ ಆರೋಪ ಹೊತ್ಕೊಂಡಿದ್ದಾನೆ, ಧಮ್ಕಿ ಹಾಕೊಂಡ್ರ ಆರೋಪ ಹೊತ್ತಿದ್ದಾನೆ. ಹಂಗಾಗಿ ಅವನು ಹಳೆ ಬೇವರ್ಸಿ ಅಂತ ಮತ್ತೆ ಹೇಳ್ತೀನಿ. ಇನ್ಸ್ಪೆಕ್ಟರ್ ಸಿರ್ಸಿ ಇನ್ಸ್ಪೆಕ್ಟರ್ ರೂರಲ್ ಇನ್ಸ್ಪೆಕ್ಟರ್ ಮಂಜುನಾಥ ಗೌಡ ಹಳೆ ಬೇವರ್ಸಿ. ಓಕೆ, ಇನ್ನೊಂದ್ಸತಿ ಅಂದೆ, ಏನ್ ಕಿತ್ಕೊಂತೀಯ ಕಿತ್ಕೋ. ಓಕೆ ಡನ್, ಅವನ ಜೊತೆ ನೀನು ಸೇರ್ಕೊಂಬಿಡು. ಓಕೆ, ಐ ಆಮ್ ಸಾರಿ. ಸಿ, ಉದ್ದೇಶ ನಾವು ಯಾರನ್ನೋ ಅವಮಾನ ಮಾಡಬೇಕು ಅಂತಿಲ್ಲ, ಅಥವಾ ಯಾರನ್ನೋ ಏನೋ ಅನ್ಬಿಟ್ರೆ ನಮ್ಗೇನೋ ಬಂದ್ಬಿಡೋದೇನಿಲ್ಲ. ಬಟ್ ಈ ವ್ಯಕ್ತಿ ಮಾಡಿರೋಂತ ಕೆಲಸ ಇದೆಯಲ್ಲ, ಅದು ನಿಜವಾಗ್ಲೂ ಸಮಂಜಸ ಅಲ್ಲ. ಈ ಸಮಯದಲ್ಲಿ ಇಡೀ ಬಿಲೀವ್ ಇಟ್ ಆರ್ ನಾಟ್, ಬರೀ ನ್ಯಾಷನಲ್ ಮೀಡಿಯಾ ಅಲ್ಲ, ಅಂತಾರಾಷ್ಟ್ರೀಯ ಮಾಧ್ಯಮಗಳು CNN, ಮತ್ತೆ ಏನೋ BBC ಎಲ್ಲ ವಾಚ್ ಮಾಡ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಒಬ್ಬ SIT ಆಫೀಸರು ಏನೋ ಭೀಮನ ಥ್ರೆಟನಿಂಗ್ ಮಾಡ್ತಾನೆ ಅಂತಂದ್ರೆ ನಮಗೆ ಎಷ್ಟು ಗಾಬರಿ ಆಗಲ್ಲ? ಡ್ಯೂ ಥಿಂಕ್ ದಿಸ್ ಇಸ್ ಅ ಸ್ಮಾಲ್ ಥಿಂಗ್? ಒಬ್ಬ SIT ಅಧಿಕಾರಿ ಭೀಮನನ್ನ ಥ್ರೆಟನಿಂಗ್ ಮಾಡ್ತಾ ಇರೋದು ಸಣ್ಣ ವಿಷಯನಾ? ನಾನು ಬೇವರ್ಸಿ ಅಂತ ಬೈದಿದ್ದು ತಪ್ಪಾದ್ರೆ ಅವನು ಧಮ್ಕಿ ಹಾಕ್ತಾ ಇರೋದು ತಪ್ಪಲ್ವಾ? ಆಮೇಲೆ ಅಫಿಷಿಯಲ್ ಕಂಪ್ಲೇಂಟ್ ಆಗಿದೆ. ನಾನು SIT ಕೇಳೋದೇನು ಅಂತಂದ್ರೆ, ನಿನ್ನೆ ಅಡ್ವೊಕೇಟ್ ಕೇಶವಮೂರ್ತಿ ಗೌಡ ಅಂತ ಏನಿದ್ದಾನೆ, ಆತನು ಕೂಡ ಸುಳ್ಳು ಆರೋಪಗಳನ್ನ ಮಾಡಿದ್ದಾನೆ. ಆತನಿಗೂ ನೋಟಿಸ್ ಕೊಟ್ಟು ಆತನನ್ನು ಅರೆಸ್ಟ್ ಮಾಡಬೇಕು. ಈ ಕಡೆ ಇವನು ಯಾರೋ BC ಪಾಟೀಲ್ ಸುಳ್ಳು ಹೇಳಿಕೆ ಕೊಟ್ಟಿದ್ದಾರೆ, BC ಪಾಟೀಲ್ಗೂ ನೋಟಿಸ್ ಕೊಡಬೇಕು. ಪದೇ ರಿಪೀಟೆಡ್ ಆಗಿ ಕೇಳ್ತಾ ಇದ್ದೀವಿ. ಅದರ್ವೈಸ್ ವಿಲ್ ಫೈಲ್ ಎ ಕಂಪ್ಲೇಂಟ್. ಅಫಿಷಿಯಲ್ ಆಗಿ ನಾವು ಕಂಪ್ಲೇಂಟ್ ಅನ್ನ SIT ಕೊಡ್ತೇವೆ. ಓಕೆ, ಆಮೇಲೆ ಒನ್ ಮೋರ್ ಥಿಂಗ್, ಗೋವಾದಿಂದ ಒಬ್ಬ ವ್ಯಕ್ತಿ ನಮ್ಮ ಕ್ಲೈಂಟು, ಅವರ ಮಾವ ಮಿಸ್ ಆಗಿದ್ದಾರೆ 2010 ಗೋವಾದಿಂದ. ಅವ್ರು ಬರ್ತಾ ಇದ್ದಾರೆ. ಓಕೆ, ಅವರ ಬಾಡಿನೂ ಕೂಡ ಸಿಕ್ಕಿಲ್ಲ. ಸೊ ಅಫಿಷಿಯಲಿ SITಗೆ ನಮ್ಮ ಕಡೆಯಿಂದ ಗೋವಾ ವ್ಯಕ್ತಿ 2010 ಧರ್ಮಸ್ಥಳಕ್ಕೆ ಬಂದು ಕಾಣೆಯಾಗಿದ್ದಾರೆ. ಅವರ ಪರವಾಗಿ ಐ ವಿಲ್ ಬಿ ಹ್ಯಾಂಡ್ಲಿಂಗ್ ದಿಸ್ ಕೇಸ್. ಸೊ ಆ ವ್ಯಕ್ತಿ ಕಾಣೆಯಾಗಿರೋ ವ್ಯಕ್ತಿಯ ಪರವಾಗಿ SITಗೆ ಅಫಿಷಿಯಲ್ ಕಂಪ್ಲೇಂಟ್ ಅನ್ನ ನಾನು ಅವರು ಕೊಡ್ತಾ ಇದ್ದೇವೆ. ವಿ ಆರ್ ಫೈಲಿಂಗ್ ಎನ್ ಅಫಿಷಿಯಲ್ ಕಂಪ್ಲೇಂಟ್ ಎ ಮಿಸ್ಸಿಂಗ್ ಪರ್ಸನ್ ಫ್ರಮ್ ಗೋವಾ. ಧರ್ಮಸ್ಥಳಕ್ಕೆ ಬಂದು ಅವ್ರ ಮನೆಗೆ ಹೋಗಿಲ್ಲ, 15 ವರ್ಷ ಆಯ್ತು, ಏನಾದ ಅಂತ ಗೊತ್ತಿಲ್ಲ. ಅವ್ರು ಬರ್ತಾ ಇದ್ದಾರೆ, ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಟ್ ವಿ ಆರ್ ರೆಪ್ರೆಸೆಂಟಿಂಗ್ ಟು SIT. ಈ ಕೇಸನ್ನು ಸಹ SIT ಹ್ಯಾಂಡಲ್ ಮಾಡಿ ಅಂತ ಅವ್ರು ಬರ್ತಾ ಇದ್ದಾರೆ, ಗೋವಾದಿಂದ ಬರ್ತಾ ಇದ್ದಾರೆ. ಸೊ ವಿ ಆರ್ ಫೈಲಿಂಗ್ ಎನ್ ಅಫಿಷಿಯಲ್ ಕಂಪ್ಲೇಂಟ್ ಬಿಫೋರ್ SIT. ಆ ಗೋವಾ ವ್ಯಕ್ತಿ ಮಿಸ್ಸಿಂಗ್ ಆಗಿದ್ದಾನೆ, 2010 ಧರ್ಮಸ್ಥಳದಿಂದ ಕಾಣೆಯಾಗಿದ್ದಾನೆ. ಅವ್ರು ಬರ್ತಾ ಇದ್ದಾರೆ. ಆ ಕಂಪ್ಲೇಂಟ್ ಅನ್ನು SIT ಕೊಡಿಸ್ತಾ ಇದೀವಿ. ಆಲ್ರೆಡಿ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ, ಬಟ್ ಒನ್ಸ್ ಅಗೇನ್ ದಿಸ್ ಕಂಪ್ಲೇಂಟ್ ಇಸ್ ಬಿಂಗ್ ಗಿವನ್. ಓಕೆ, ಇನ್ನೇನಪ್ಪ ಹಳೆ ಬೇವರ್ಸಿ ಅನ್ಬಾರ್ದ? ಇನ್ನೇನು ಹೇಳ್ಬೇಕು ಹೇಳೋ? ಭೀಮನ್ನ ಥ್ರೆಟ್ನಿಂಗ್ ಮಾಡೋನ್ಗೆ ಹಳೆ ಬೇವರ್ಸಿ ಅಂತ ಹೇಳ್ಬಾರ್ದ? ಇನ್ನೇನು ಹೇಳ್ಬೇಕು ಇವನ್ನ? ಕೇಳ್ಕೊ, ನೋಡ್ಕೊ. ಇನ್ನೇನು ಹೇಳ್ಬೇಕು ಇವನಿಗೆ? ಹೆಸರು ಮಂಜುನಾಥ ಗೌಡ. ಅದು ಏನು ಆತ್ಮ ಅಂತ ಹುಟ್ಟು ಬಿಡ್ತಾರೋ ಇವರೆಲ್ಲ, ನಮಗೆ ಅರ್ಥ ಆಗಲ್ಲ. ಓಕೆ, ಸಿ ದಿಸ್ ಫೆಲೋ ಆಸ್ ಥ್ರೆಟನ್ಡ್. ಓಕೆ, ಭೀಮನನ್ನ ಥ್ರೆಟ್ನಿಂಗ್ ಮಾಡಿದಾನೆ. BLR ಪೋಸ್ಟ್ ಅವರು ಇದನ್ನ ಎಕ್ಸ್ಪೋಸ್ ಮಾಡಿದ್ದಾರೆ. ಸೊ ವಿ ಆರ್ ಕ್ವಶನಿಂಗ್ ಇಟ್. ನಮ್ಗೆ ಅವರಲ್ಲಿ BLR ಪೋಸ್ಟ್ ಅವರು ಮತ್ತೆ ಕಂಪ್ಲೇಂಟ್ ಆಗಿಲ್ಲ ಅಂದ್ರೆ ನಾನು ಅವನ್ನ ಹಳೆ ಬೇವರ್ಸಿ ಅಂತ ಇರ್ಲಿಲ್ಲ. ಹೆಮ್ಮೆಯ ಮಂಜುನಾಥ ಗೌಡ. ಅದಕ್ಕೆ ಒಂದು ಹಾಡು ಹೇಳ್ಬೇಕು ಅನಿಸ್ತೈತೆ. ಹಾಡು ಹೇಳ್ಬಿಟ್ಟು ಇದನ್ನ ಮುಗಿಸ್ಬಿಡ್ತೀನಿ. ಹುಟ್ಟೋದ್ಯಾಕೆ ಸಾಯೋದ್ಯಾಕೆ, ಏನಾದರೂ ನೋವನ್ನು ಮರೆಯೋಕೆ, ಅಳೋದ್ಯಾಕೆ ನಗೋದ್ಯಾಕೆ, ಏನಾದರೂ ಸಾಧಿಸಿ ಹೋಗೋಕೆ, ಬರೀ ಬೆತ್ತಲೆ ಜನರ ನಡುವೆ ಬಟ್ಟೆಯ ತೊಟ್ಟರೆ ಮನ್ನಣೆ ಇಲ್ಲ, ಹೋರಾಡೋರು ಸದಾ ಕಾಲ ಸತ್ತವರಂತೆ ಬಾಳೋದಿಲ್ಲ. ನಾವು ಸತ್ತವರಂತೆ ಜೀವನ ಮಾಡಕ್ ಹೋಗಲ್ಲ ಗುರು. ಬದುಕಿದ್ರೆ ಇರೋ ತರನೇ ಬದುಕ್ತೀವಿ. ಓಕೆ, ಇರೋ ತರನೇ ಇರ್ತೀವಿ. ಓಕೆ, ಇರೋ ತರನೇ ಯಾವಾಗ್ಲೂ ಇರ್ತೀವಿ ಅಂತ ಹೇಳುತ್ತಾ, ಅಂಡ್ ಐ ಜಸ್ಟ್ ಸಿಕ್ ದ ಅಟೆನ್ಷನ್ ಆಫ್ ದ ಪಬ್ಲಿಕ್. ಬೇವರ್ಸಿ ಅಂತ ಬಳಸಿದ್ದಕ್ಕೆ ಅಟೆನ್ಷನ್ ಸೀಕಿಂಗ್ ಅದು.
ನಿಮ್ಮ ಆ ಭ್ರಷ್ಟನಿಗೆ ಹಳೆ ಬೇವರ್ಸಿ ಅಂತ ಮತ್ತೆ ಬಳಸ್ತೀನಿ ಅವನೊಬ್ಬ ಹಳೆ ಬೇವರ್ಸಿ ಓಕೆ. ಇನ್ನೇನ ಇದೆಯಾ ನನ್ನ ಕೆಪಾಸಿಟಿ ಇದೆ. ಓಕೆ. ಅಂಡ್ ನಾನು ಯಾರು ಕಡಿಮೆ ಅಲ್ಲ ಕಣ. ಐ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಎನ್ರೋಲ್ಡ್ ಇನ್ ದ ಹೈಕೋರ್ಟ್ ಆಫ್ ಡೆಲ್ಲಿ. ಮಗನೇ, ನಾನು ಅಡ್ವೊಕೇಟ್ ಅಂತ ಅಲ್ಲಿ ಮೆಸೇಜ್ ಹಾಕಕ್ ಮುಂಚೆ ಮರಿಬೇಡಿ. ಓಕೆ. ಪೊಲೀಸರು ಗುಂಡ ಅಂದ್ರೆ ಆ ಗೂಂಡಾಗಳಿಗೆ ಇನ್ನೂ ದೊಡ್ಡ ಗುಂಡ ಅಂತಂದ್ರೆ ಅಡ್ವೊಕೇಟ್ ನನ್ನಂತವನು. ಅರ್ಥ ಆಯ್ತಾ? ಐ ಡೋಂಟ್ ಸ್ಪೀಕ್ ಅಬೌಟ್ ದ ಫೆಟರ್ನಿಟಿ. ಮೈಂಡ್ ಇಟ್. ಐ ಆಮ್ ನಾಟ್ ಅನ್ ಆರ್ಡಿನರಿ ಪರ್ಸನ್. ಬ್ಲಡಿ ಐ ಆಮ್ ನನ್ನ ಪೊಸಿಷನ್ ಏನು ಅಂತ ಎಲ್ಲರೂ ಗೊತ್ತಿದ್ದು ಅಲ್ಲಿ ಮೆಸೇಜ್ ಹಾಕಕ್ ಹೋಗ್ಬೇಡಿ. ಓಕೆ. ಯಾವನ್ಗೂ ಕಿಸಿಯೋ ಅವಶ್ಯಕತೆ ಇಲ್ಲ. ಓಕೆ. ವಿಟ್ನೆಸ್ ಬಾಕ್ಸ್ ಅಲ್ಲಿ ಉಚ್ಚೆ ಅಡ್ಸಿದ್ದೀನಿ ನಾನು. ಓಕೆ. ಡ್ರಾಪ್ ಹಂಗೆ ಹೊರಡೆ ಬಂದ್ಬಿಡ್ತದೆ. ಕ್ರಾಸ್ ಮಾಡ್ಬೇಕಾದ್ರೆ, ಕ್ರಾಸ್ ಎಕ್ಸಾಮಿನೇಷನ್ ಬೇಕಾದ್ರೆ ಉಚ್ಚೆ ಇಟ್ಕೊಂಡಿದಾರೆ. ನಾನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಬೇಕಾದ್ರೆ ನಾನು ಕೇಳೋ ಪ್ರಶ್ನೆಗೆ ದಟ್ ಈಸ್ ಅ ಕೆಪಬಿಲಿಟಿ. ಡೋಂಟ್ ಅಂಡರ್ ಎಸ್ಟಿಮೇಟ್ ಮೈ ಪವರ್. ಓಕೆ. ನಾವ್ ಯಾರು ಇಲ್ಲಿ ಅನಾಥರಂತೂ ಅಲ್ಲ. ಓಕೆ. ಮತ್ತೆ ಹೇಳ್ತಾ ಇದ್ದೀನಿ, ಆ ಹಳೆ ಬೇವರ್ಸಿನ ಕಂಪ್ಲೇಂಟ್ ಆಗಿದೆ, ಅವನ ಮೇಲೆ FIR ಮಾಡಿ ಆ ಮಂಜುನಾಥ್ ಗೌಡನನ್ನ ಅರೆಸ್ಟ್ ಮಾಡಿ. ಹಳೆ ಬೇವರ್ಸಿ ಮಂಜುನಾಥ್ ಗೌಡ, ನಿನ್ನನ್ನು ಅರೆಸ್ಟ್ ಮಾಡಿಸ್ತೀನಿ. ಹಳೆ ಬೇವರ್ಸಿ ಐ ಶುಡ್ ಯೂಸ್ ದಿಸ್. ಓಕೆ. ನಿಮ್ಗೆ FIR ಆದ್ಮೇಲೆ ಅವಮಾನ ಅಲ್ಲ ಕಣ, ಇಲ್ಲೇ ಆಗ್ಬೇಕು ನಿಮ್ಗೆ. ಆವಾಗಲೇ ನಿಮ್ಗೆಲ್ಲ ಭಯ ಬರೋದು. ಓಕೆ. ಥ್ಯಾಂಕ್ ಯು, ಲವ್ ಯು ಆಲ್. ನಾವೇನೇ ಮಾಡಿದ್ರು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಮಾಡ್ತೀವಿ. ನಮ್ಮ ಹಿಂದ್ಗಡೆ ಇರೋದು ಕೆಂಪೇಗೌಡ. ಥ್ಯಾಂಕ್ ಯು, ಲವ್ ಯು ಆಲ್.